ಕನ್ನಡದ ಸ್ಟಾರ್ ನಟಿಯಾದಂಥ ಜಯಪ್ರದಾ ಅವರು ಇಂದು ನೆನಪು ಮಾತ್ರ ಅಂದರೆ ಹೇಳ್ಬೋದು. ಅವ್ರು ಸುಮಾರು 18 ವರ್ಷಗಳಿಂದ ಸಿನಿಮಾಗಳಲ್ಲಿ ಇಲ್ಲಿ ಕಾಣಿಸ್ತಿಲ್ಲ. ಜಯಪ್ರದಾ ಹೋಗಿದ್ದು ಎಲ್ಲಿಗೆ? ಹೌದು, ಸದ್ಯ ನಟಿ ಜಯಪ್ರದಾ ಅವರು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಈಗ ಆಂಧ್ರದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಹೌದು, ಉದ್ಯೋಗ ಅವಕಾಶಗಳ ಕೊರತೆ ಉಂಟಾಗಿ ಸದ್ಯ ಜಯಪ್ರದಾ ಅವರು ಸಂಪೂರ್ಣವಾಗಿ ಚಿತ್ರರಂಗದಿಂದ ಈಗ ದೂರ ಉಳಿದಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಬರೋಬ್ಬರಿ 18 ವರ್ಷಗಳನ್ನು ಕೂಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಂಥ ನಟಿ ಜಯಪ್ರದಾ ಅವರು ಸಿನಿಮಾ ರಂಗಕ್ಕೆ ಒಂದು ರೀತಿಯಲ್ಲಿ ಗುಡ್ ಬೈನೇ ಹೇಳಿದ್ರು ಅಂತಲೇ ಕೂಡ ಹೇಳ್ಬೋದು. ಇನ್ನು ನಟಿ ಜಯಪ್ರದಾ ಅವರು ಈ ಬಂಧನ ಸಿನಿಮಾನೇ ಕೊನೆಯ ಸಿನಿಮಾ ಮಾಡಿದ್ರು. ನಟ ದರ್ಶನ್ ಮತ್ತು ವಿಷ್ಣುವರ್ಧನ್ ಜೊತೆ ಅಭಿನಯಿಸಿದಂಥ ಈ ಸಿನಿಮಾ 2007ರಲ್ಲಿ ಬ್ಲಾಕ್ ಬಸ್ಟರ್ ಕೂಡ ಪಡೆದುಕೊಂಡಿತ್ತು. ಇನ್ನು ಜೆನಿಫರ್ ಕೊತ್ವಾಲ್ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು. ಇದೇ ಸಿನಿಮಾ ಅವ್ರದ್ದು ಕೊನೆಯ ಸಿನಿಮಾ ಸಹ ಆಯಿತು. ಶಬ್ದವೇದಿ ಮತ್ತು ಆತ್ಮಬಂಧನ ಸಿನಿಮಾ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು. ಕನ್ನಡದ ಖ್ಯಾತ ಹಿರಿಯ ನಾಯಕ ನಟರನ್ನು ಅಭಿನಯಿಸಿದಂಥ ನಟಿ ಜಯಪ್ರದಾ ಅವರು ತುಂಬಾ ದೊಡ್ಡ ನಾಯಕಿ ಅಂತಲೇ ಹೇಳ್ಬೋದು. ಸದ್ಯ ಆಂಧ್ರದಲ್ಲಿ ಈಗ ಪತಿ ಮತ್ತು ಮಕ್ಕಳ ಜೊತೆ ಈಗ ನೆಮ್ಮದಿಯ ಜೀವನವನ್ನು ವಾಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಸಾವಿರಾರು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಕೇಳಿದರು. ತೆಲುಗು ಪಾಡ್ಕಾಸ್ಟ್ನಲ್ಲಿ ಕೇಳಿದ್ದಕ್ಕೆ ಯಾಕೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಅವಕಾಶಗಳ ಕೊರತೆ ಉಂಟಾಗಿದೆ. ಅಷ್ಟೇ ಅಲ್ಲದೆ ಹಿರಿಯ ನಟರಿಗೆ ಕೂಡ ಮನ್ನಣೆ ಇಲ್ಲದಂತಾಗಿದೆ ಅಂತ ಕೂಡ ತುಂಬ ಭಾವನಾತ್ಮಕವಾಗಿ ಹೇಳ್ತಾರೆ. ಹೀಗಾಗಿ ನಟ ಜಯಪ್ರದಾ